ಮುರಳಿಯ ನಾದಕ್ಕೆ ಪರವಶಳಾಗು ನೀ ಮುರಳಿಯ ನಾದಕ್ಕೆ ಪರವಶಳಾದೆಯ ಮುರಳಿಯ ನಾದಕ್ಕೆ ಪರವಶಳಾದೆಯ ಕರುಣಾಮಯಿ ಸಿರಿದೇವಿ ರುಕ್ಮಿಣಿ ಕರುಣಾಮಯಿ ಸಿರಿದೇವಿ ರುಕ್ಮಿಣಿ ಸಂಭ್ರಮದಿ ಹಾಡುತ್ತೀರೆ ಸಂಭ್ರಮದಿ ನೀ ಹಾಡುತ್ತೀರೆ ಸಂತೋಷವು ಮೈ ನವಿರೇಳುವಂತೆ ಸಂತೋಷವು ಮೈ ನವಿರೇಳುವಂತೆ ಅನುರಾಗದ ಶುಭಯೋಗವು ಅನುರಾಗದ ಶುಭಯೋಗವು ಮನಶಾಂತಿ ಗೊಂಡಿತು ಸಂಭ್ರಮದಿ ನೀ ಹಾಡುತ್ತೀರೆ ಸಂಭ್ರಮದಿ
ದೇವಿ ರುಕ್ಮಿಣಿ ಬಾನಂದ ಮನದಲ್ಲಿ ಮೋಹನ ಮುರಳಿ ಗಾನವಾರಿದೆ ಬಾಮಿನಿ ರುಕ್ಮಿಣಿ ಬಾಯನ್ನ ಮನದಲ್ಲಿ ಮೋಹನ ಮುರಳಿ ಗಾನವಾರಿದೆ ಮೃದು ಮಧುರಾಧುರ ಸುಮಧುರ ಭಾಷಿಣಿ ಮೃದು ಮಧುರಾಧುರ ಸುಮಧುರ ಭಾಷಿಣಿ ಮಾಧವ ಹೃದಯ ಮಹದಾನಂದ ರೂಪಿಣಿ ಮಾಧವ ಹೃದಯ ಮಹದಾನಂದ ರೂಪಿಣಿ ಬಾಮಿನಿ ರುಕ್ಮಿಣಿ ಪರಾಗ ಸುಮಶರದ ವೇಗ ಪ್ರಣಯಾನಂದದ ಪಂಚಮ ವೇದ ಪ್ರೇಮ ಪರಾಗ ಸುಮಶರದ ವೇಗ ಪ್ರಣಯಾನಂದದ ಪಂಚಮ ವೇದ ನವ ಸಿರಿ ಸುರಚಿರ ನವರಾಗ ಲೀಲಾ ನವ ಸಿರಿ ಸುರಚಿರ ನವರಾಗ ಲೀಲಾ ನೂತನ ಪ್ರೇಮ ಅಮೋಘ ಭಾವ ನೂತನ ಪ್ರೇಮ ಅಮೋಘ ಭಾವ ಬಾಮಿನಿ ರುಕ್ಮಿಣಿ
ವಾಸುದೇವ. ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷಗಳ ಕಾಲ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಉಪಪ್ಲವ್ಯ ನಗರಕ್ಕೆ ಹಿಂದಿರುಗಿ ಬಂದಿದ್ದರು. ವಿರಾಟ ರಾಜನ ಪುತ್ರಿಯಾದ ಕುಮಾರಿ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ನೆರವೇರಿತು. ಯುಧಿಷ್ಠಿರನು ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳುವ ಸಲುವಾಗಿ ಆ ದುರ್ಯೋಧನನ ಬಳಿಗೆ ದೌಮ್ಯನನ್ನ ಸಂಧಿಗಾಗಿ ಕಳುಹಿಸಿದ್ದನು. ಆದರೆ ಆ ದುರ್ಯೋಧನ ಸಂಧಿಗೆ ಒಪ್ಪಲಿಲ್ಲ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದು ಒದಗಿದಂತೆ ಭಾಸವಾಗುತ್ತಿದೆ. ಏನು ಪುನಃ ಯುದ್ಧವೇ? ಹಾಗಾದರೆ ಈ ನಿಮ್ಮ ವಿಶ್ರಾಂತಿ ದಿನಗಳು ಕಳೆದು ಹೋದವು. ಗೋಪಿಕಾನ್ಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ಈ ದ್ವಾರಕೆಯ ಕುಸುಮ ಶಯನದಲ್ಲಿ ಮಲಗಿ ಹರಿ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದಲ್ಲಿ ಹಗಲು ಕನಸು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲ ಪ್ರಿಯ. ದೇವಿ, ಈ ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯ ದಿವಸಗಳು ಕಳೆದು ಹೋದವು. ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ ದೇವಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರಹೃದಯ ನಕ್ತಿ ಸಹಜ. 7 ಶಿಶುಪಾಲಾದಿ ದಾನವನ್ನು ಸಂಹರಿಸಿದ ಆ ನಿಮ್ಮ ರಕ್ತದೃಷ್ಟಿ ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನ್ಮಿಸುವರು, ಅದರ ತೀಕ್ಷ್ಣ ದಾರಿಗೆ ಆಹುತಿಯಾಗಲು ಪ್ರಭು. ರುಕ್ಮಿಣಿ, ಸ್ವಾಮಿ, ಯುದ್ಧವೇನೋ ಒದಗಿದಂತಿದೆ. ಆದರೆ ಆ ಯುದ್ಧದಲ್ಲಿ ಈ ನಿನ್ನ ಪತಿಯು ನಿರಸ್ತ್ರನು. ಆಯುಧಗಳನ್ನು ಧರಿಸಿ ನಾನು ಯಾರ ಪಕ್ಷವಾಗಿಯೂ ರಣರಂಗದಲ್ಲಿ ಕಾದಾಡುವುದಿಲ್ಲವೆಂದು ನಮ್ಮಣ್ಣನ ಮುಂದೆ ಪ್ರತಿಜ್ಞೆಯನ್ನು ಗೈದಿರುವೆ. ಈ ಶೈನಾಗಾರದ ವಸ್ತುವಿನ ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ವಾಸುದೇವ, ಈ ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನು ಈಗ ತಿಳಿದೆನು. ಆದರೆ ಇದು ಪರಿಹಾಸ್ಯವಲ್ಲ ತಾನೆ? ಪರಿಹಾಸ್ಯವಲ್ಲ ದೇವಿ. ಭಾಗ್ಯವಿದಾತೆಯ ನೀ ಗುಣವಂತೆ ಪರಿತಾಪವ ಪಡಲೇಕೆ ದೇವಿ, ಪರಿತಾಪವ ಪಡಲೇಕೆ. ಭಾಗ್ಯವಿದಾತೆಯ ನೀ ಗುಣವಂತೆ ಪರಿತಾಪವ ಪಡಲೇಕೆ ದೇವಿ, ಪರಿತಾಪವ ಪಡಲೇಕೆ. ಪ್ರಿಯತಮೆ ನಿನ್ನ ಪ್ರೀತಿಗೆ ಮಣಿದು, ಪ್ರಿಯತಮೆ ನಿನ್ನ ಪ್ರೀತಿಗೆ ಮಣಿದು ಪರವಶಗೊಂಡಿಹೆ ನಾನತಿ ಮೋದದೆ. ಪರವಶಗೊಂಡಿಹೆ ನಾನತಿ ಮೋದದೆ. ಭಾಗ್ಯವಿದಾತೆಯ ನೀ ಗುಣವಂತೆ ಪರಿತಾಪವ ಪಡಲೇಕೆ ದೇವಿ, ಪರಿತಾಪವ ಪಡಲೇಕೆ. ಲಲಿತ ಲತಾಯಿ ನೀ ಸುಂದರಾಯಿ, ಲಲಿತ ಲತಾಯಿ ನೀ ಸುಂದರಾಯಿ, ಬಳಲುವುದೇತಕ್ಕೆ ಲಲನೆಯಲಿ. ಕೋಮಲ ಬಾಲೆ ದೇವಿ, ಕೋಮಲ ಬಾಲೆ ಏನಿ ಲೀಲೆ, ಕೋಮಲ ಬಾಲೆ ಏನಿ ಲೀಲೆ. ಕಾಯುವೆ ಕಾಲವ ಕಾತುರವೇತಕ್ಕೆ, ಕಾಯುವೆ ಕಾಲವ ಕಾತುರ ಏತಕ್ಕೆ, ಕಾಯುವೆ ಕಾಲವ ಕಾತುರವೇತಕ್ಕೆ. ಭಾಗ್ಯವಿದಾತೆಯ ನೀ ಗುಣವಂತೆ ಪರಿತಾಪವ ಪಡಲೇಕೆ ದೇವಿ, ಪರಿತಾಪವ
ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ಇಡೀ ವಿಶ್ವ ಸೃಷ್ಟಿಯನ್ನೇ ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನ ಜನರು ನೋಡಿಯೇ ಇರುವರು. ಕಂಸ ಶಿಶುಪಾಲಾದಿ ದಾನವರನ್ನ ಲೀಲಾ ಮಾತ್ರದಿಂದಲೇ ಸದೆಬಡೆದ ನನ್ನ ಪ್ರಚಂಡ ಹಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದಲೂ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನ ಅವರು ನೋಡುವರು. ರುಕ್ಮಿಣಿ, ನಾನು ನಿರಸ್ತ್ರನೇನೋ ನಿಜ, ಆದರೆ ಈ ಕುರುಕ್ಷೇತ್ರದ ಯುದ್ಧ ಸೂತ್ರ ನನ್ನ ಕೈಯಲ್ಲಿ. ಚದುರಂಗದ ದಾಳಗಳಂತೆ ಈ ದರ್ಪಾಂಧ ಕ್ಷತ್ರಿಯ ವೀರರನ್ನ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಅರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನೆಲ್ಲ ಪರಾಭವಿಸಿ ವಿಜಯದ ಭದ್ರಪೀಠವೇರಬಲ್ಲದೆಂಬುದನ್ನ ಈ ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನೆಲ್ಲ ಬೆಳಗುವೆನು. ಮಣಿ, ಈ ಕುರುಕ್ಷೇತ್ರದ ಮಹಾಪ್ರಳಯದಲ್ಲಿಯೂ ಸಹ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನ ನೀನೇ ನೋಡುವೆಯಂತೆ. ದುರಿತಗಳ ಪರಿಹರಿಸಲು ಈ ಲೋಕದಿ ಜನಿಸಿಹೆ ನಾ ಪ್ರಿಯೇ. ಧರೆಯ ದುರಿತಗಳ ಪರಿಹರಿಸಲು ಈ ಲೋಕದಿ ಜನಿಸಿಹೆ ನಾ ಪ್ರಿಯೇ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ದರೆ ಕಾಯ್ದು ಪೊರೆವೆ ಜನರ ಏಕಿ ಚಿಂತನೆ ಚಿಂತನೆ ಚಿರನೂತನ
ನನ್ನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳನ್ನು ಉಳಿಸಲೆತ್ತಿಸುವೆ ಏಕಿ ಚಿಂತನೆ ಏಕಿ ಚಿಂತನೆ. ವಾಸುದೇವ, ಇಂಥ ಅಪೂರ್ವ ಸಾಧನೆಯ ಉದ್ದೇಶವೇನು ಪರಮಾತ್ಮ? ದೇವಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ಭರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸಬೇಕೆಂಬುದು ನನ್ನ ಜೀವನದ ಏಕಮಾತ್ರ ಧ್ಯೇಯ ಹಾಗೂ ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವನ್ನೆಲ್ಲ ಕಳೆದು ವಾರ್ಧಕ್ಯದ ಮೊದಲ ಹಂತಕ್ಕೆ ಕಾಲಿಟ್ಟನಾದರೂ ಆ ನನ್ನ ಕನಸು ಇನ್ನೂ ಕನಸಾಗಿ ಇರುವುದು. ಅದಕ್ಕಾಗಿಯೇ ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನೆಲ್ಲ ಸಂಹರಿಸಿದೆ. ಆದರೂ ಆ ನನ್ನ ಉದ್ದೇಶ ಫಲಿಸಲಿಲ್ಲ. ಆ ನನ್ನ ಉದ್ದೇಶದ ಸಫಲತೆಗಾಗಿ ಮಾನವರೇ ಮಾನವ ಜಾತಿಯ ಪರಮಶತ್ರುವೆಂದು ಇದೀಗ ತಿಳಿದೆನು. ಮುಂದಿನ ಮಹಾಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ನಾಶಗೊಳಿಸುವೆ. ಅಂಬುದೇ ನಿಧಿಯಂ ಉದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದೇ ನಿಧಿಯಂ ಉದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದನ್ನ ಹೃದಯ ರಂಗವ ಜಾದುಗೈದನ್ನ ಹೃದಯ ರಂಗವ ಮೋದದಿ ಸೆಳೆದ ಸತಮಲ ಶ್ರೀ ಮೋದದಿ ಸೆಳೆದ ಸತಮಲ ಶ್ರೀ ಅಂಬುದಿ ನಿಧಿಯಂ. ಭಾವದೇವಿಯು ನಿನ್ನೆ ಭಾವ ನಿರ್ಮಿಸಿದಾಕೆ ನವಗುಣ ಕತಿಶಯಿ ಭಾರ್ಗವಿ. ಆವದೇವಿಯು ನಿನ್ನೆ ಭಾವ ನಿರ್ಮಿಸಿದಾಕೆ ನವಗುಣ ಕತಿಶಯಿ ಭಾರ್ಗವಿ. ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ನಿನ್ನ ರೂಪು ರಚಿಸಿದಂತಹ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವೆ. ನಿನ್ನ ರೂಪು ರಚಿಸಿದಂತಹ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವೆ. ಸುರಭಿಸುಮೋದಯದಿ ಸಿರಿದೇವಿಯ ವರಿಸಿದ ದೇವಿ ಸುರಭಿಸುಮೋದಯದಿ ಸಿರಿದೇವಿಯ ವರಿಸಿದ ಬಂದನ್ನ ಬಂದಿಯೊಳಾನಂದ ಪಡಿಸು ಬಂದನ್ನ ಬಂದಿಯೊಳಾನಂದ ಪಡಿಸೋ ಅಂಬುದೇ ನಿಧಿಯಂ ಉದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದೇ ನಿಧಿಯಂ ಉದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾರುಗೈದನ್ನ ಹೃದಯ ರಂಗವ ಜಾರುಗೈದನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲ ಶ್ರೀ ಮೋದದಿ ಸೆಳೆದ ಸದಮಲ ಶ್ರೀ ಅಂಬುದಿ ನಿಧಿಯಂ.
ಓಹೋ, ದುರ್ಯೋಧನ ದೌಮ್ಯರ ಸಂಧಿಯ ಪ್ರಸ್ತಾಪವನ್ನು ತಿರಸ್ಕರಿಸಿ ಕುರುಕ್ಷೇತ್ರದ ಯುದ್ಧದ ಸಲುವಾಗಿ ನನ್ನ ಸಹಾಯವನ್ನು ಯಾಚಿಸುತ್ತಾ ಬರುತ್ತಿರುವನು. ಬರಲಿ ಬರಲಿ. ಇತ್ತ ಕಡೆ ನನ್ನ ಪ್ರಾಣಮಿತ್ರನಾದ ಅರ್ಜುನ, ಆತನು ಸಹ ಧರ್ಮರಾಯರ ಮಾತಿನಂತೆ ನನ್ನ ಸಹಾಯಕ್ಕಾಗಿ ಬರುತ್ತಿರುವನು. ಬರಲಿ. ದೇವಿ, ಸ್ವಾಮಿ, ನನಗೇಕೋ ಈ ದಿವಸ ಅಕಾಲಿಕವಾಗಿ ನಿದ್ರೆ ಬರುವಂತೆ ಭಾಸವಾಗುತ್ತಿದೆ. ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆ. ನಾನು ನಿದ್ರೆಯಿಂದ ಎಚ್ಚರಗೊಂಡ ನಂತರ ಈ ಮಹಾಭಾರತದ ಯುದ್ಧ ಅಥವಾ ಶಾಂತಿ ಎರಡು ಈ ಮಂದಿರದಲ್ಲೇ ನಿರ್ಣಯವಾಗಬೇಕಾಗಿದೆ. ಆಗಲಿ ಪರಮಾತ್ಮ.
ಕಾಣುತ್ತಿದೆ. ಕ್ಷಣಕಾಲ ವಿಶ್ರಾಂತಿಯನ್ನು ಹೊಂದುವೆನು. ವಾಸುದೇವ, ನಾಗಶಯನ ಹರಿ, ನಾಗಶಯನ ಹರಿ, ಈ ಪರಿ ಯೋಗ ನಿದ್ರೆಯಲ್ಲಿ ಹುದು ಬಲು ಸೋಜಿಗ, ಯೋಗ ನಿದ್ರೆಯಲ್ಲಿ ಹುದು ಬಲು ಸೋಜಿಗ, ನಾಗಶಯನ ಹರಿ, ಈ ಪರಿ ತಗವಾಹನ ಶ್ರೀ ಹರಿಯು ಯುಗ ಯುಗದಲ್ಲಿ ಅವತಾರವನೆ ಗುರು ಪಾಂಡವರ ಸಹಿತ ಜಗದ ಜನರ ಜಂಜಾಟದ ನಡು, ನಾಗಶಯನ ಹರಿ, ಈ ಪರಿ ಯೋಗ ನಿದ್ರೆಯಲ್ಲಿ ಹುದು ಬಲು ಸೋಜಿಗ, ನಾಗಶಯನ ಹರಿ. ಗುರು ಪಾಂಡವರ ಭೂಮಿ ವಿಚಾರದಿ ಚಿಂತೆಗೀಡಾಗಿಹನು ಸೂತ್ರಧಾರ, ಗುರು ಪಾಂಡವರ ಭೂಮಿ ವಿಚಾರದಿ ಚಿಂತೆಗೀಡಾಗಿಹನು ಸೂತ್ರಧಾರ, ಕವಿಯ ನಟನೆಯು ಆಶ್ಚರ್ಯಕರ, ಹರಿಯ ನಟನೆಯು ಆಶ್ಚರ್ಯಕರ, ಹರಿಯ ನಟನೆಯು ಆಶ್ಚರ್ಯಕರ, ನಿಗಮ ಗೋಚರದ ಕೀರ್ತಿಯ ಪಾರ, ನಿಗಮ ಗೋಚರದ ಕೀರ್ತಿಯ ಪಾರ, ನಾಗಶಯನ ಹರಿ, ಈ ಪರಿ ಯೋಗ ನಿದ್ರೆಯಲ್ಲಿ ಹುದು ಬಲು ಸೋಜಿಗ, ಯೋಗ ನಿದ್ರೆಯಲ್ಲಿ ಹುದು ಬಲು ಸೋಜಿಗ, ನಾಗಶಯನ ಹರಿ, ನಾಗಶಯನ ಹರಿ, ನಾಗಶಯನ ಹರಿ. ಶ್ರೀಕೃಷ್ಣ ಪರಮಾತ್ಮನು ನಿದ್ರೆಯಲ್ಲಿರುವನು. ಕ್ಷಣಕಾಲ ಎಚ್ಚರಗೊಳ್ಳುವ ತನಕ ವಿಶ್ರಾಂತಿಸುವೆನು. ಬಂದೆ ನಿಂದು ದ್ವಾರಕಾಪುರಿಗೆ, ಬಂದೆ ನಿಂದು ದ್ವಾರಕಾಪುರಿಗೆ, ಮುರಹರನ ಅಭಯ ಪಡೆದು ದುರದಿ ಕಡಿವೆ ದುರುಳರ ಚಿತ್, ಬಂದೆ ನಿಂದು ದ್ವಾರಕಾಪುರಿಗೆ. ಏನು ಚಂದವೋ ಮಾಧವನ ರಮನೆ, ಎನ್ನ ಮನವನೆ ಸೂರೆಗೊಳ್ಳುವುದು, ಏನು ಚಂದವೋ ಮಾಧವನ ರಮನೆ, ಎನ್ನ ಮನವನೆ ಸೂರೆಗೊಳ್ಳುವುದು, ಎತ್ತ ನೋಡಿದರ್ ಮುತ್ತಿನ ತೋರಣ, ಎತ್ತ ನೋಡಿದರ್ ಮುತ್ತಿನ ತೋರಣ, ಮನಕಾನಂದವ ಬೀರುತ್ತಲಿರುವುದು ಮಾಧವನ ರಮನೆ, ಮನಕಾನಂದವ ಬೀರುತ್ತಲಿರುವುದು ಮಾಧವನ ರಮನೆ. ಬಂದೆ ನಿಂದು ದ್ವಾರಕಾಪುರಿಗೆ, ಮುರಹರನ ಅಭಯ ಪಡೆದು ದುರದಿ ಕಡಿವೆ ದುರುಳರ ಚಿತ್, ಬಂದೆ ನಿಂದು ದ್ವಾರಕಾಪುರಿಗೆ. ಪಾಂಡುತನಯರ ದುರದಿ ಜಯಿಸಲು ಪಾವನಾತ್ಮಕ ಹರಿಯ ಬಯಸುತ್ತ, ಪಾಂಡುತನಯರ ದುರದಿ ಜಯಿಸಲು ಪಾವನಾತ್ಮಕ ಹರಿಯ ಬಯಸುತ್ತ, ಪಾಪಿ ಪಾಂಡುತನಯರ ಶಿರಗಳ, ಪಾಪಿ ಪಾಂಡುತ
ತನಯರ ಶಿರಗ ದುರಾಗ್ರದಲ್ಲಿ ದುರಪ್ಪಕರ ಸರಾಗದಲ್ಲಿ ಸದೆ ಬಳಿಯಲು ದುರಾಗ್ರದಲ್ಲಿ ದುರಾತ್ಮಕರ ಸರಾಗದಲ್ಲಿ ಸದೆ ಬಳಿಯ ಬಂದೆ ನಿಂದು ದ್ವಾರಕಾಪುರಿಗೆ ಮುರಹರನ ಅಭಯ ಪಡೆದು ದುರದಿ ಕಡಿಮೆ ದುರುಳ ಬಂದೆ ನಿಂದು ದ್ವಾರಕಾಪುರಿಗೆ. ಏನಿ ಭವ್ಯ ಭವನದ ಶೃಂಗಾರ ವೈಭವ, ಎಲ್ಲೆಲ್ಲಿಯೂ ಕಾಣದಂತಹ ಅತ್ಯದ್ಭುತ ಕಲಾವಿನ್ಯಾಸ, ಮಹೇಂದ್ರನೇ ಕಂಡು ಬೆಚ್ಚಿ ಬೆರಗಾಗುವಂತಹ ಚಂದ್ರಶಿಲಾ ಫಲಕಗಳಿಂದ ಕೂಡಿದ ಚಿತ್ರಪಟಗಳು, ಇಂದ್ರ ವರುಣಾದಿ ಯಮ ಬ್ರಹ್ಮಾದಿ ದೇವತೆಗಳ ಮಂದಿರವನ್ನೇ ಕಂಗೊಳಿಸುವಂತೆ ದಿಗ್ಭ್ರಮೆಗೊಳಿಸುತ್ತಿರುವುದಲ್ಲ ಶ್ರೀರಂಗನ ಶಯನಾಗೃಹ. ಏನಿ ಮಣಿಮಯವಾದ ಹಾಸುಗಂಬಳಿ, ಚಿತ್ರ ವಿಚಿತ್ರ ವೈವಿಧ್ಯಮಯ ಮರಕದ ಮಾಣಿಕ್ಯ ಗೋಮೇಧಿಕಗಳನ್ನಿಟ್ಟು ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು ದೃಷ್ಟಿ ಬೀರಿದಲೆಲ್ಲ ಚಿತ್ತ ಚಾಂಚಲ್ಯಗೊಳಿಸಿ ಶೃಂಗಾರ ಭಾವ ಮೂಡಿಸುವ ಅಪ್ಸರೆಯರ ಭಾವಭಂಗಿಗಳ ಮಧುರ ಮಿಲನ. ಭಾವಪರವಶನಾದೆ ಶಿಲಾಬಾಲಕಿಯರ ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸುಪ್ತ ಶರೀರವನ್ನೇ ಬಡಿದೆಬ್ಬಿಸುತ್ತಿರುವ ವಾರಾಂಗನೆಯರ ಕಡೆಗಣ್ಣಿನ ಕುಡಿನೋಟದ ವೈಖರ್ಯವೇನು, ಸೌಂದರ್ಯವೇನು, ಸೊಬಗೇನು? ಏನಿ ಭವನದ ವೈಭವ, ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಭಲೆ ಮಾಧವ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ, ಏನಿ ಭವನದ ವೈಭವ. ಭಲೆ ಮಾಧವ, ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರ ನಗುತ್ತಿವೆ ಮತ್ತು ಮಾಣಿಕ್ಯ ರತ್ನಗಳಿಗೆ ತಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ ಮತ್ತು ಮಾಣಿಕ್ಯ ರತ್ನಗಳಿಗೆ ತಳಿಸುತ್ತಿವೆ. ದೇವಲೋಕಾದಿ ಲೋಕವೇ ಮೆರುಗಿ ಧರಗಿದಂತಿದೆ, ದೇವಲೋಕಾದಿ ಲೋಕವೇ ಮೆರುಗಿ ಧರಗಿಳಿದಂತಿದೆ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ, ಎನಿತು ಈ ಕೃಷ್ಣನ ದರ್ಪದ ಸಿರಿತನ, ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಭಲೆ ಮಾಧವ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ, ಏನಿ ಭವನದ ವೈಭವ. ವೈಭವ ವೈಭವ ಚಿತ್ರಕಲೆಗಳ ವೈಭವ, ಬಳ್ಳಿಯಂತೆ ಬಳುಕುತ್ತಿರುವ ಇವಳ ನಡುವು, ನಕ್ಷತ್ರಗಳಂತೆ ಹೊಳೆಯುತ್ತಿರುವ ನಯನಗಳು, ಸಂಪಿಗೆಯ ಹೆಸಳಿನಂತಹ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ, ಇದೆಲ್ಲವನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಲೇ. ಸ್ವಾಗತ ಸ್ವಾಗತ ಸುಸ್ವಾಗತ, ಸ್ವಾಗತ ಸ್ವಾಗತ ಸುಸ್ವಾಗತ.
ಸುಸ್ವಾಗತ ಸ್ವಾಗತ ಭಯ್ಯ ಸುಯೋಧನ ಸ್ವಾಗತ ಭಯ್ಯ ಸುಯೋಧನ ಸ್ವಾಗತ ಸ್ವಾಗತ ಸುಸ್ವಾಗತ ವಂಶದ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ವಂಶದ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಂದ್ರೇಶ್ವರ ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಜಗ್ಗೇಶ್ವರ ಅಖಿಲ ಸಾಮ್ರಾಜ್ಯ ಜಗ್ಗೇಶ್ವರ ಅಖಿಲ ಸಾಮ್ರಾಜ್ಯ ಜಗ್ಗೇಶ್ವರ ರಣರಂಗಧಿ ಧೀರ ಪ್ರಚಂಡ ಕೌರವಗೆ ರಣರಂಗಧಿ ಧೀರ ಪ್ರಚಂಡ ಕೌರವಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಭಯ್ಯ ಸುಯೋಧನ ಸ್ವಾಗತ ಭಯ್ಯ ಸುಯೋಧನ ಸ್ವಾಗತ ಸ್ವಾಗತ ಸುಸ್ವಾಗತ ಅಲೇ ಅಲೇ ನರ್ತಕಿಯರೇ ಕರದಲ್ಲಿ ಗದೆಯಂ ಪಿಡಿದಿಗ ವೀರ ಶರೀರವು ಮದಿಸಿಗ ಹುಲಿಯಾಕಾರ ಕರದಲ್ಲಿ ಗದೆಯಂ ಪಿಡಿದಿಗ ವೀರ ಶರೀರವು ಮದಿಸಿಗ ಹುಲಿಯಾಕಾರ ಉರಿಮೀಸೆಯ ದೊರೆ ಸರದಾರ ಉರಿಮೀಸೆಯ ದೊರೆ ಸರದಾರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಸ್ವಾಗತ ಸ್ವಾಗತ ಗುರು ಸಾರ್ವಭೌಮನಿಗೆ ಸ್ವಾಗತ ಸ್ವಾಗತ ಗುರು ಸಾರ್ವಭೌಮನಿಗೆ ಗುರು ಸಾರ್ವಭೌಮನಿಗೆ ಗುರು ಸಾರ್ವಭೌಮನಿಗೆ ಚಚೆ ನನಗಾತರ ಭ್ರಾಂತಿ. ಕೃಷ್ಣನ ಮಾಯೆ ಏನಾದರೂ ನನ್ನನ್ನು ಆವರಿಸಿರುವುದೇ? ಕೃಷ್ಣ, ಈ ನಿನ್ನ ಮಾಯಾ ಶಯನಗಾರವನ್ನು ಕಂಡು ಬೆರಗಾಗುವನಲ್ಲ,
ಈ ಚಂದ್ರಕುಲ ಚಕ್ರೇಶ್ವರ ಚತುರ್ಸಮುದ್ರ ಪರಿವೇಷ್ಟಿತ ಧರಣಿಯ ಸಿರಿ ಸಂಪತ್ತಿಗೆಲ್ಲ ಭದ್ರಾಡಳಿತಪತಿಯಾಗಿ ರಾಜಾದಿರಾಜರಿಂದ ಜೈ ಜೈ ಎಂದು ಜಯಂಕಾರ ಮಾಡಿಸಿಕೊಂಡು ಸಕಲ ರಾಜ ಲಾಂಛನಗಳಿಂದ ಸತ್ಕರಿಸಿಕೊಂಡು ಗಾಂಧಾರಿ ದೇವಿಯ ಗರ್ಭ ಸಂಜಾತನಾಗಿ ಶತ ಸಹೋದರರಿಗೆ ಅಗ್ರಜನಾಗಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನೇರಿ ರಾರಾಜಿಸಬೇಕಾಗಿರುವ ನನ್ನ ಭವನಕ್ಕಿಂತಲೂ ಈ ಮಹಾದವನ ಭವನ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ, ಕೂಡದು ಇರಕೂಡದು. ಸಾತ್ಯಕಿ, ದುರ್ಯೋಧನ, ಎಲ್ಲಿ ನಿಮ್ಮ ಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮನು ನಿದ್ರೆಯಲ್ಲಿರುವೆನು, ಇನ್ನೇನು ಎಚ್ಚರಗೊಳ್ಳುವನು, ಸ್ವಲ್ಪ ಕಾಲ ಕುಳಿತುಕೋ. ಭಾವ, ಭಾಮಾರಮಣ, ವಾಸುದೇವ, ಈತನೆಂತಹ ನಿಶ್ಚಿಂತ ಪುರುಷನಯ್ಯ. ಅನೇಕ ಒಡತಿಯರೋಳಿ ನಲಿದು ಗೋವುಗಳನ್ನು ಕಾದು ತನುನೊಂದು ಮೊಲಗಿರುವ ಹಗಲು ನಿದ್ರೆಯೋ ಅಥವಾ ಕಪಟ ನಿದ್ರೆಯೋ? ಚತುರ್ದಶಕ ಭುವನದಲ್ಲಿ ಹಚ್ಚಲ ಕೀರ್ತಿಯನ್ನು ಗಳಿಸಿದ ದ್ವಾರಕಾ ನಗರದ ಅರಸ ನಂದಗೋಪಾಲನು ಹಗಲಿನ ವೇಳೆಯಲ್ಲಿ ನಿದ್ರಿಸುತ್ತಿರುವುದೆಂದರೆ ಏನೋ ರಹಸ್ಯವಿರಲೇಬೇಕು. ಅದೇನೇ ಇರಲಿ, ಕಾರ್ಯ ಸಾಧನೆಗಾಗಿ ಬಂದ ನಾನು ನನ್ನ ಕಾರ್ಯವನ್ನು ಸಾಧಿಸಿಕೊಂಡು ಹೋಗುವವರೆಗೂ ಈ ಮಂದಿರದಲ್ಲೇ ಕಾದು ಕುಳಿತುಕೊಳ್ಳುವೆನು. ಸಾತ್ಯಕಿ, ಏನು ಕ್ರೂರಾಜ? ನಿನ್ನಲ್ಲೊಂದು ಮಾತಿದೆ. ಏನದು ಕ್ರೂರಾಜ? ಪಾಂಡವರು ನಮಗೂ ಭೋರ್ಗರ ಸಮರವು ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು, ತಿಳಿಯಿತೆ? ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವೆಯೋ ನಾವು ಅಲ್ಲಿಯೇ ಇರುವೆವು. ಸರಿಯಾದ ಮಾತು ಸಾತ್ಯಕಿ. ಒಂದು ವೇಳೆ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದ್ದೆ ಆದಲ್ಲಿ ಯಾದವರ ಸಮಸ್ತ ಸೈನ್ಯವು ನನ್ನ ಕೈ ಸೇರಿದಂತೆ ಸರಿ. ಸಂದೇಹಕ್ಕೆ ಗುರುರಾಜ. ಅಖಂಡ ಭರತಖಂಡಕ್ಕೆ ಚಕ್ರವರ್ತಿ ಸಾರ್ವಭೌಮನಾದ ನಾನು ಗೋಪಾಲಕನ ಪಾದದಡಿಯಲ್ಲಿ ಅಸಂಭವ, ಅಪಮಾನ, ಗುರುಕುಲಕ್ಕೆ ಅಗೌರವ. ನನಗೆ ಯೋಗ್ಯವಾದ ಸ್ಥಾನ ಸದಾ ನಿನ್ನ ಅಭಯಂ ನಿರಂತರ ಪೂರೇದಯಲಿ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ನಿರಂತರ ಪೂರೇದಯಲಿ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ದೀನಬಂಧು ನಿಗಮಾಗಮ. ವಾಸುದೇವ ಪರಮಾತ್ಮ, ದೀನಬಂಧು ನಿಗಮಾಗಮ ಅಗಣಿತ ಗುಣಗಣ ಹರಿಕುಲ ಮರ್ದನ. ಅಗಣಿತ ಗುಣಗಣ ಹರಿಕುಲ ಮರ್ದನ. ಜಗದ ವ್ಯಾಪಕ ಕೃಷ್ಣ. ಕೃಷ್ಣ ಕೃಷ್ಣ ಜಗದ ವ್ಯಾಪಕ ಜಗದ ಜೀವಾತ್ಮಕ. ವಾಸುದೇವ, ಜಗದ ವ್ಯಾಪಕ ಜಗದ ಜೀವಾತ್ಮಕ. ಜಗದ ವ್ಯಾಪಕ ಜಗದ ಜೀವಾತ್ಮಕ. ನಂಬಿದ ಭಕ್ತರ ಅಭಯ ಪ್ರದಾತ. ಕೃಷ್ಣ, ವಾಸುದೇವ, ನಂಬಿದ ಭಕ್ತರ ಅಭಯ ಪ್ರದಾತ. ಸಿಂಧು ಶಯನ ಅರವಿಂದ ನಯನ ಸಿಂಧು ಶಯನ ಅರವಿಂದ ನಯನ ಸದಾ ನಿಲ್ದ ಅಭಯಂ ನಿರಂತರ ಪೂರೇದಯಲಿ ಶ್ರೀ ವಾಸುದೇವಂ. ಸದಾ ನಿಲ್ದ ಅಭಯಂ. ಸಾತ್ವಿಕಿ, ನನ್ನ ಪ್ರಾಣಸಖನಲ್ಲಿ ಇನ್ನೆಲ್ಲಿ ನಿನ್ನ ಪ್ರಾಣ ಸಕನು? ಏಕೆ
ಏನಾಯಿತು ಸಾತ್ಯಕಿ? ನನ್ನಿಂದ ಹೇಳಲು ಸಾಧ್ಯವಿಲ್ಲ, ನೀನೇ ನೋಡು. ಓಹೋ, ದುರ್ಯೋಧನ ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲದಿಂದ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವನು. ಇದೆಂತ ವಿಳಂಬನೆ ಪಾರ್ಥ? ಇದು ವಿಳಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮುರುಗುವುದಾದರೂ ಏತಕ್ಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ಅದು ನಮಗೆ ಸಂತೋಷದ ವಿಷಯ. ಧರ್ಮರಾಯನು ತನ್ನ 4 ಸಹೋದರನೊಡಗೂಡಿ ಪಾಂಚಾಲಿಯ ಸಹಿತ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳಿದರಾಯಿತು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ಬಳಿಕ ನಾನು ಹೊರಟದ್ದು. ಆದರೆ ನನ್ನ ಸದೈವ ಬಲದಿಂದ ನಾನಿಲ್ಲಿಗೆ ಮೊದಲೇ ಬಂದು ತಲುಪಿದನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವನಾನುರೂಪದ ಫಲವು ಅವರಿಗೆ ಲಭಿಸುವುದಲ್ಲವೇ ಕುರುರಾಜ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾದೀತೆ ಧನಂಜಯ. ಇಂತಹ ಸಮಯದಲ್ಲಿ ಹಲವು ಕಡೆ ತಿರುಗಿದಿರಲ್ಲವೇ ಹಲವು ಮಂದಿ ರಾಜರ ಸಹಾಯ ಸಹಕಾರ ನಮಗೆ ದೊರೆಯುವುದು. ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪದತರದಲ್ಲಿ ಕುಳಿತು 4 ಹಿತನುಡಿಗಳನ್ನು ಕೇಳಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಾದರೂ ಬಾ, ಆದರೆ ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಸಿಕ್ಕಿ ಬಿದ್ದರೂ ಸಂತೋಷವೇ ಕುರುರಾಜ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹರಿಯುವುದೆಂದು ನಾನು ಮರೆತಿಲ್ಲ. ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗೃತನಾಗು. ಶಬರಿಗಮಯವನಿದ್ದ ಪ್ರಭುವೇ ಏಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತಾಳು. ಏನು ನಿರ್ಣಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಹೇ ವಾಸುದೇವ, ಜನಾರ್ದನ, ಓ ಸಿಂಧು ಶಯನ ಸುಂದರವದನ, ಓ ಸಿಂಧು ಶಯನ ಸುಂದರವದನ, ನೀಗಿಸು ಲೋಕದ ಭವಬಂಧನ, ನೀಗಿಸು ಲೋಕದ ಭವಬಂಧನ. ಓ ಸಿಂಧು ಶಯನ ಹಗೆಗಳ
ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿದೆ. ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡದೊಳು ನೀನ ಚರಣ್ಯ. ಹೇ ವಾಸುದೇವ, ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡದೊಳು ನೀನ ಚರಣ್ಯ. ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ದ್ರೌಪದಿಯು ಅಪಮಾನವ ಸಹಿಸದೆ ದೊರೆಯಲು ವರಿಸದೆ ಬಂದು ಕಾಯ್ದ ನೀನಂದು ಇನ್ನು ಮೌನವೇ ಜನಾರ್ದನ. ವರಿಸದೆ ಬಂದು ಕಾಯ್ದ ನೀನಂದು ಇನ್ನು ಮೌನವೇ ಜನಾರ್ದನ. ಶಯನ ಸುಂದರ ವದನ, ಶಯನ ಸುಂದರ ವದನ, ಬಿಗಿಸು ಲೋಕದ ಭವಬಂಧನ, ಬಿಗಿಸು ಲೋಕದ ಭವಬಂಧನ. ಓ ಸಿಂಧು ಶಯನ ಸುಂದರ ವದನ, ಏಳು ಜನಾರ್ದನ. ಯಾರು? ಧನಂಜಯ, ವಾಸುದೇವ, ಬಂದು ವೇಳೆಯಾಯಿತೆ ಪಾರ್ಥ. ಎಲ್ಲರೂ ಕ್ಷೇಮವೇ? ಈ ನನ್ನ ಚರಣಗಳ ಬಳಿಯಲ್ಲೇಕೆ ಕುಳಿತುಕೊಂಡೆ? ಪರಮಾತ್ಮ, ಆ ಭಾಗದಲ್ಲಿ ಪೀಠವಿರಲಿಲ್ಲವೇನು? ಪರಮಾತ್ಮ, ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ವೈಕುಂಠಾಸನ, ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ, ಯಾರು? ಚಂದ್ರಕುಲ ಚಕ್ರೇಶ್ವರ. ಓಹ್ ಭಾವ, ನೀವು ಯಾವಾಗ ಬಂದಿರಿ? ಬಂದವರು ನೀವಾದರೂ ನಿದ್ರೆಯಲ್ಲಿರುವ ನನ್ನನ್ನು ಎಚ್ಚರಿಸಬಹುದಿತ್ತಲ್ಲ. ಮುಂದೊಂದು ದಿವಸ ಆ ಕುರು ಸಾಮ್ರಾಜ್ಯದ ಚಕ್ರವರ್ತಿಯಾಗಬೇಕಾದ ನೀನು ಈ ರೀತಿ ನಿದ್ರೆಯಲ್ಲಿರುವ ನನ್ನ ಸಮಯವನ್ನು ನಿರೀಕ್ಷಿಸಿ ನಿನ್ನ ಸಮಯವನ್ನ ವ್ಯರ್ಥ ಮಾಡಿಕೊಂಡೆಯಲ್ಲ ಭಾವ. ಭಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿದ್ರಾ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ಈ ನಿನ್ನ ಪ್ರಾಣಮಿತ್ರ ಅರ್ಜುನನು ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಆರಂಭಿಸಿಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀವುಗಳಿಬ್ಬರು ಬಂದದ್ದನ್ನ ನಾನು ಗಮನಿಸಲೇ ಇಲ್ಲ. ಅದಿರಲಿ, ಕೌರವರು ಪಾಂಡವರು ಏಕಕಾಲದಲ್ಲಿ ಅದ್ಯಾವ ವಿಚಾರವನ್ನು ಚರ್ಚಿಸಲೆಂದು ಈ ನನ್ನ ಮಂದಿರದಲ್ಲಿ ಉಪಸ್ಥಿತರಾಗಿರುವಿರಿ? ಭಾರ್ಗವ ಕಾಡ್ಗಿಚ್ಚಿನಂತೆ ಕುರುಪಾಂಡವರ ಭೀಕರ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದಿರುವೆನು. ಭಾವ, ಕೃಷ್ಣ, ಯುದ್ಧವೇ? ಹೌದು. ಅದು ಕುರುಪಾಂಡವರಲ್ಲಿ? ಹೌದು ಕೃಷ್ಣ. ಭಾವ, ಯುದ್ಧವು ಎಂತಹ ಘೋರ ಅನಾಹುತಗಳನ್ನ ಸೃಷ್ಟಿಸುತ್ತದೆ ಎಂಬುದು ನಿನಗೆ ತಿಳಿದಿಲ್ಲವೇ ಭಾವ? ರಾಜ್ಯ ಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಅಮಲೇರಿ. ಭಾವ, ಕೃಷ್ಣ, ರಾಜ್ಯ ಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಅಮಲೇರಿ. ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರುಪಾಂಡವರೆಂದರಿತೆಯ ಭಾವ. ಮತ್ತೆ ಇಲ್ಲ, ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾರಿ ಮುತ್ತೈದೆಯರು ಮಾಂಗಲ್ಯಗಳಂ ಕಿತ್ತೆಸೆದು ರಕ್ತದ ಮಡುವಿನೋಳ್ ಹುಡುಕಾಡ ತೊಡಗುವರು.
ಪತಿಪುತ್ರರ ಶವಗಳಂ ರಕ್ತದ ಮಡುವಿನೋಳು ಹುಡುಕಾಡ ತೊಡಗುವರು ತಮ್ಮ ಪತಿಪುತ್ರರ ಶವಗಳಂ. ಬಾವಾ ಕೃಷ್ಣ ವಾಸುದೇವ, ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು, ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಯಾರಲ್ಲಿ ಸ್ಥಿರವಾಗುಳಿದಿರುವುದು ಗಮನಿಸಿದೊಡೆ ಸಮಾಧಾನ ಕಾಂಬುದು. ಗಮನಿಸಿದೊಡೆ ಸಮಾಧಾನ ಕಾಂಬುದು ಧರಣಿ ನಾರಿಯಾರನ್ನು ವರಿಸಿಹಳೋ. ಧರಣಿ ನಾರಿಯಾರನ್ನು ವರಿಸಿಹಳೋ ಯಾರೊಡನೆ ಸಮಾಗಮ ಬಯಸಿಹಳೋ. ಯಾರೊಡನೆ ಸಮಾಗಮ ಬಯಸಿಹಳೋ ಎಂಬ ವಿಚಾರವ ಅನುಸರಿಸೋ. ವಾಸುದೇವ, ಮಾತನ್ನ ಕೇಳು ಬಾವ. ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗೆ ಹೋದೋ ಆದಾಯ. ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗೆ ಹೋದೋ ಆದಾಯ. ಅನುಜರಿಗನ್ಯಾಯ ಗೈವುದು ನ್ಯಾಯವೇ. ಅನುಜರಿಗನ್ಯಾಯ ಗೈವುದು ನ್ಯಾಯವೇ. ಸಹಜಾತರಿಗೆ ಸಮಭಾಗ ಸಹಜಾತರಿಗೆ ಸಮಭಾಗ ನೀಡಿ ಮುಂದಿನ ಸಂತತಿಗಾದರ್ಶನಾದು. ಮುಂದಿನ ಸಂತತಿಗಾದರ್ಶನಾದು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಯಾರಲ್ಲಿ ಸ್ಥಿರವಾಗುಳಿದಿರುವುದು ಗಮನಿಸಿದೊಡೆ ಸಮಾಧಾನ ಕಾಂಬುದು. ಗಮನಿಸಿದೊಡೆ ಸಮಾಧಾನ ಕಾಂಬುದು ಧರಣಿ ನಾರಿಯಾರನ್ನು ವರಿಸಿಹಳೋ. ಧರಣಿ ನಾರಿಯಾರನ್ನು ವರಿಸಿಹಳೋ ಯಾರೊಡನೆ ಸಮಾಗಮ ಬಯಸಿಹಳೋ. ಯಾರೊಡನೆ ಸಮಾಗಮ ಬಯಸಿಹಳೋ ಎಂಬ ವಿಚಾರವ ಅನುಸರಿಸೋ. ವಾಸುದೇವ, ಮಾತನ್ನ ಕೇಳು ಬಾವ. ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗೆ ಹೋದೋ ಆದಾಯ. ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗೆ ಹೋದೋ ಆದಾಯ. ಅನುಜರಿಗನ್ಯಾಯ ಗೈವುದು ನ್ಯಾಯವೇ. ಅನುಜರಿಗನ್ಯಾಯ ಗೈವುದು ನ್ಯಾಯವೇ. ಸಹಜಾತರಿಗೆ ಸಮಭಾಗ ಸಹಜಾತರಿಗೆ ಸಮಭಾಗ ನೀಡಿ ಮುಂದಿನ ಸಂತತಿಗಾದರ್ಶನಾದು. ಮುಂದಿನ ಸಂತತಿಗಾದರ್ಶನಾದು. ಮೂಲದಲ್ಲಿ
ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಯಾರಲ್ಲಿ ಸ್ಥಿರವಾಗುಳಿದಿರುವುದು ಗಮನಿಸಿದೊಡೆ ಸಮಾಧಾನ ಕಾಂಬುದೋ ಭಾವ ಶ್ರೇಷ್ಠ ಗಮನಿಸಿದೊಡೆ ಸಮಾಧಾನ ಕಾಂಬುದು ಧರಣಿ ನಾರಿಯಾರನು ವರಿಸಿಹಳು ಧರಣಿ ನಾರಿಯಾರನು ವರಿಸಿಹಳು ಯಾರೊಡನೆ ಸಮಾಗಮ ಬಯಸಿದಳು ಯಾರೊಡನೆ ಸಮಾಗಮ ಬಯಸಿದಳು ಎಂಬ ವಿಚಾರವ ಅನುಸರಿಸು 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 ಭಾವ ಶ್ರೇಷ್ಠ ಈಗಿರುವಲ್ಲಿ ಈ ಧರಣಿ ಎಂಬ ನಾರಿ ಯಾರು ಭಾವ ಯಾವ ರಾಜ ಮಹಾರಾಜರ ಕೈ ಹಿಡಿದು ನಡೆದಿರುವಳು ಇವಳು ಯಾವ ಅರಸರು ಸತ್ತಾಗ ಅವರೊಂದಿಗೆ ಸಮಾಗಮವನ್ನು ಹೊಂದಿರುವಳು ಎಲ್ಲರನ್ನು ತನ್ನ ಈ ಉದರದಲ್ಲಿಯೇ ಧರಿಸಿಕೊಂಡು ಮೆರೆಯುತ್ತಿರುವಳು ಇಂತಹುದರಲ್ಲಿ ಕೇವಲ ಈ ನೆಲದಾಸೆಗಾಗಿ ದಾಯಾದಿಗಳಾದ ನೀವುಗಳೇ ಬಡಿದಾಡಿ ಮಡಿಯುವುದು ಬೇಡ ಭಾವ ಈ ಯುದ್ಧವನ್ನು ತಪ್ಪಿಸಿ ಕುರುಪಾಂಡವರು ಶಾಂತಿ ಸಹಬಾಳ್ವೆ ಎಂದಿರಿ ಶ್ರೇಷ್ಠ ರಾಜನೀತಿ ಧರ್ಮಶಾಸ್ತ್ರದಲ್ಲಿ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಯಾಗುವ ನಮಗುಂಟು ಈ ನಿನ್ನ ಉಪದೇಶವನ್ನು ನಿಲ್ಲಿಸಿ ಸಹಾಯವನ್ನು ಮಾಡುವೆಯೋ ಇಲ್ಲವೋ ಅದನ್ನು ತಿಳಿಸು ಅರ್ಜುನ ಪರಮಾತ್ಮ ಕೇಳಿದೆಯಾ ನಿಮ್ಮ ಅಣ್ಣನಾಡುವ ಮಾತುಗಳನ್ನ ಪಾರ್ಥ ನೀನು ಕೂಡ ಈ ಯುದ್ಧದ ಸಲುವಾಗಿ ಇಲ್ಲಿಗೆ ಬಂದೆ ಎಂದು ತೋರುತ್ತಿದೆಯಲ್ಲ ಹೌದು ಪರಮಾತ್ಮ ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ವಾಸುದೇವ ಪಾರ್ಥ ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತ್ತು ಆದ್ದರಿಂದ ನನಗೆ ಸಹಾಯ ಮಾಡಲೇಬೇಕು ಸಾಧ್ಯವಿಲ್ಲ ಕೃಷ್ಣ ಏಕೆ ಭಾವ ನೀನು ನಮ್ಮಿರುವರಿಗೂ ಸಮಾನವಾದ ಬಂಧು ಅಲ್ಲವೇ ನೀನು ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ ಆದಲ್ಲಿ ಧರ್ಮವನ್ನು ಪಾಲಿಸಿದಂತಾಗುವುದು ನೀನು ವೀರನು ಮೇಲಾಗಿ ನ್ಯಾಯಶೀಲನು ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ ಆದಲ್ಲಿ ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು ದುರ್ಯೋಧನ ನೀನು ನನ್ನ ಮಂದಿರಕ್ಕೆ ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ ಭಾವ ಮತ್ತಾವ ವಿಚಾರದಲ್ಲಿ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನ ಕಂಡೆ ಎಲ್ಲ ಕಪಟಿ ಅರ್ಜುನ ನಿನಗಿಂತಲೂ ಚಿಕ್ಕವನು ಭಾವ ಚಿಕ್ಕವನಿರಬಹುದು ಚಿಕ್ಕವರು ನಿನ್ನಂತಹ ದೊಡ್ಡವರಿಂದ ತಮಗೆ ಬೇಕಾದದನ್ನ ಮೊದಲು ಕೇಳಿ ಪಡೆದುಕೊಳ್ಳುವ ಅಧಿಕಾರ ಲೋಕಾರೂಢಿಯಾಗಿ ಅವರಿದೆಯಲ್ಲ ಭಾವ ಸಹಾಯ ಮಾಡುವ ಇಚ್ಛೆ ಇಲ್ಲದಿದ್ದ ಮೇಲೆ ಈ ಮಾತುಗಳಕ್ಕೆ ಬಿಡುವಾದವ ಭಾವ ಬಾ ಹಾಗೆಲ್ಲ ದುಡುಕುವುದು ಬೇಡ ನಾನು ನಿಮ್ಮಿಬ್ಬರಿಗೂ ಸಮಾನ ಬಂಧು ಹೌದು ಹೇಗೂ ನೀವು ಯುದ್ಧವನ್ನು ನಿಶ್ಚಯಿಸಿಕೊಂಡೇ ಬಂದಿರುವಿರಿ ನಾನು ನಿಮಗೆ ಸಹಾಯವನ್ನ ಮಾಡಲು ನಿರ್ಧರಿಸಿರುವೆನು ಹೀಗೆ ಕೇಳಿರಿ ಅಪ್ರತಿಮ ವೀರ ಸೇನಾನಿಗಳಿಂದ ಕೂಡಿದ ಯಾದವ ಅಕ್ಷೋಹಿಣಿ ಸೈನ್ಯವೆಲ್ಲವೂ ಒಂದು ಕಡೆ ಇನ್ನು ಯುದ್ಧ ವಿಮುಖನು ನಿರಸ್ತ್ರನು ನಿರಾಧಾರನು ಆದ ನಾನು ಮತ್ತೊಂದು ಕಡೆ ಇವೆರಡರಲ್ಲಿ ಯಾವುದನ್ನು ಅಪೇಕ್ಷಿಸುವೆ ಹೆದುಕುಲ ಚೂಡಾಮಣಿ ನಾನು ನಿನ್ನನ್ನೇ ಅಪೇಕ್ಷಿಸುವೆ ಯುದ್ಧವನ್ನು ಮಾಡುವಂತಿಲ್ಲ ಆಯುಧಗಳನ್ನು ಧರಿಸುವಂತಿಲ್ಲ ಕೃಷ್ಣನಿಂದ ನನಗವ ಪ್ರಯೋಜನವಾದೀತು ಕೃಷ್ಣ ಪಾಂಡವರ ಸಮಸ್ತ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ ಆದರೆ ಗುರುಬಲಭದ್ರ ಸಹಿತ ಯಾದವ ಅಕ್ಷಣಿ ಸೈನ್ಯವೇ ನನಗಿರಲಿ ಬಲೆ ಬಲೆ ಕೌರವೇಶ್ವರ ಬಲೆ ನಿನ್ನ ಪೌರುಷಕ್ಕೆ ನಿನ್ನ ತೋಳಬಲಕ್ಕೆ ತಕ್ಕ ಫಲವನ್ನೇ ನಡೆ ಬಾವ ನಾನೀಗಲೇ ಸಮಸ್ತ ಯಾದವ ಸೈನ್ಯವೆಲ್ಲವೂ ನಿನ್ನ ಜೊತೆ ಹೊರಡುವಂತೆ ಸೈನ್ಯಕ್ಕೆ ಆಜ್ಞೆ ನೀಡುವೆ ನಡೆ ಬಾವ ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ ಭಲೆ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸದಿಂದ ಭಕ್ತರನ್ನೆಚ್ಚರಿಸುವುದು ನಾನು ಹರಿಯದವನೆಂದು ಭಾವಿಸಿರುವೆಯಾ ಮಾಧವ ಇದಲ್ಲವೇ ನಿನ್ನೊಳಗಳಿಗೆ ಹೆಡೆಯಾಡುತ್ತೀಯ ಜಾದು ಕ್ರೀಡೆಯ ಸ್ವಭಾವ ವಾಸುದೇವ ಮಾಧವ ಇದಲ್ಲವೇ ನಿನ್ನೊಳಗಳಿಗೆ ಹೆಡೆಯಾಡುತ್ತೀಯ ಜಾದು ಕ್ರೀಡೆಯ ಸ್ವಭಾವ
ಕಪಟ ನೋಟದೊಳ್ಳೆಂಟನಿಗೆ ಗೆಲುವು ಸೂಚಿಸುವನಿ ನಟನೆಯ ದಿಟ ಜಾಲವನು ಬಲ್ಲವನಲ್ಲವೆಂದರಿತೆಯ ಮುರಾರಿ ಶತ್ರು ಶಿರಗಳಂ ಕತ್ತರಿಸಿ ನೆತ್ತರದ ನದಿಯೋಳ್ಳರ್ತಿಸಲು ಚಡಪಡಿಸುತ್ತಿರುವುದೆನ್ನ ಮನ ಇದು ಸತ್ಯ ಸಮರ ಕ್ಷೇತ್ರದಳು ನೀಚಸ್ತ್ರಾಸ್ತ್ರಂ ಸ್ಪರ್ಶಿಸದಿದ್ದೊಡೆ ಸಮರ ಕ್ಷೇತ್ರದಳು ನೀಚಸ್ತ್ರಾಸ್ತ್ರಗಳಂ ಸ್ಪರ್ಶಿಸದಿದ್ದೊಡೆ ಆ ನಿನ್ನ ಸೋದರತ್ತೆಯ ಸೊಸೆ ಸೈರೇಂದ್ರಿಯ ಪತಿಗಳು ಆ ನಿನ್ನ ಸೋದರತ್ತೆಯ ಸೊಸೆ ಸೈರೇಂದ್ರಿಯ ಪತಿಗಳು ಹೇಗೆ ಜಯಗಳಿಬ್ಬರು ನಿರೀಕ್ಷಿಸುವೆನು ನಾನು ಯದುಪತಿ ಬಹುಪಕ್ಷಪಾತಿ ಕೃಷ್ಣ ನೀನು ಕಪಟಿ ಬಹುಪಕ್ಷಪಾತಿ ಪಾಂಡವರೆಂದರೆ ನಿನಗೆ ಬಲು ಮಮತೆ ಅದರಲ್ಲಿಯೂ ಈ ಅರ್ಜುನ ನಿನ್ನ ಪ್ರಾಣ ಮಿತ್ರ ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವೇ ಆದರೂ ಬಾಧಕವಿಲ್ಲ ಕೃಷ್ಣ ಆಯುಧಗಳನ್ನು ಧರಿಸಿ ಕಾದಾಡುವುದಿಲ್ಲವೆಂದು ವಚನ ನೀಡಿರುವೆ ವಚನ ಭ್ರಷ್ಟನಾದೀಯ ಎಚ್ಚರ ಹಾಡಿದ ಮಾತನ್ನು ನಿನಗೆ ನೀಡಿದ ವಚನವನ್ನು ನಾನು ಎಂದಾದರೂ ಮರೆಯುವುದುಂಟೆ ಅದು ನಿನ್ನ ವಿಚಾರದಲ್ಲಿ ನಾನು ಯಾವಾಗಲೂ ಎಚ್ಚರನಾಗಿ ಇರುವೆನು ಭಾವ ಹಾಗಾದರೆ ನಿನ್ನ ಭೇಟಿ ಅದನ್ನ ನೀನೇ ನಿರ್ಧರಿಸಿ ಬಿಡು ಭಾರ್ಗರವ ಕುರುಕ್ಷೇತ್ರ ಸಮರ ಭೂಮಿಯಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಫೋಲನದಲ್ಲಿ ವೀರರಥಿಕರ ಘೋಷದಲ್ಲಿ ಆಗ ತೋರಿಸು ಈ ನಿನ್ನ ಭಕ್ತರ ಬಲಾಬಲಗಳನ್ನು ಅದು ಮುಂದೆ ನಿನಗೆ ತಿಳಿಯುವುದು ನಡೆ ಕೌರವೇಶ್ವರ ಕೃಷ್ಣ ಭಾವ ಅರ್ಜುನ ಒಂದಲ್ಲ 11 ಅಕ್ಷಣಿ ಸೈನ್ಯದಳ ಇಂದು ಮಹಾಶುಭೋದಯದ ದಿನ ಮುಕುಂದನು ಹೃದಯ ಪ್ರಸಾದಿಸಿದ ಇಂದು ಮಹಾಶುಭೋದಯದ ದಿನ ಮುಕುಂದನು ಹೃದಯ ಪ್ರಸಾದಿಸಿದ ಬಿಟ್ಟು ಮನದಿ ನನ್ನ ಎಚ್ಚ ಪೂರೈಸಲು ಅಚ್ಯುತಾನಂತನವು ಮೆಚ್ಚಿಸಿದೆ ಬಿಟ್ಟು ಮನದಿ ನನ್ನ ಎಚ್ಚ ಪೂರೈಸಲು ಅಚ್ಯುತಾನಂತನಂ ಮೆಚ್ಚಿಸಿದೆ ಸಿಂಧು ಶಯನ ನನ್ನ ರಥವೇರಿದೊಡೆ ನಾ ತುರಾರ್ತನಾದೆನು ನಾ ಸಿಂಧು ಶಯನ ನನ್ನ ರಥವೇರಿದೊಡೆ ಪೊಂದುವೆ ಜಯದ ಪತಾಕೆಯನ ಸಿಂಧು ಶಯನ ನನ್ನ ರಥವೇರಿದೊಡೆ ಪೊಂದುವೆ ಜಯದ ಪತಾಕೆಯನ ಇಂದು ಮಹಾಶುಭೋದಯದ ದಿನ ಮುಕುಂದನು ಹೃದಯ ಪ್ರಸಾದಿಸಿದ ಹೀಗಲೀಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು ಆರ್ಯಾವರ್ತದ ಯೋಗಿಶ್ರೇಷ್ಠನು ನನ್ನ ಪ್ರಾಣ ಬಂಧುವೂ ಆದ ಭಗವಾನ್ ವಾಸುದೇವನು ನಮ್ಮ ಪಕ್ಷವನ್ನು ವಹಿಸಿದನು ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು ಪಾಂಡವರನ್ನು ದುರ್ಬಲರೆಂದೇಳುವ ಪುಂಡರ ನಾಲಿಗೆ ತುಂಡರಿಸಿ ಪಾಂಡವರನ್ನು ದುರ್ಬಲರೆಂದೇಳುವ ಪುಂಡರ ನಾಲಿಗೆ ತುಂಡರಿಸಿ ಗಂಡುಗಲಿಗಳೆಂದೊಗಳಿಕೊಳ್ಳುವ ಗಂಡ ಕೌರವರ ಗುಂಡಿಗೆ ಸೀಳಿ ಗಂಡುಗಲಿಗಳೆಂದೊಗಳಿಕೊಳ್ಳುವ ಗಂಡ ಕೌರವರ ಗುಂಡಿಗೆ ಸೀಳಿ ಪಾಂಡವರ ದೋರ್ದಂಡತನವು ಭರತ ಗಂಡದಲ್ಲಿ ನಾವು ತೋರ್ಬೇಕು ಪಾಂಡವರ ದೋರ್ದಂಡತನವನ್ನು ಭರತ ಗಂಡದಲ್ಲಿ ನಾವು ತೋರ್ಬೇಕು ಇಂದು ಮಹಾಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ ಇಂದು ಮಹಾಶುಭೋದಯದ ದಿನ ಮುಕುಂದನು
ಪ್ರಸಾದಿಸಿದ ಇಂದಿಗೆ ನಾದನ್ಯನಾದೆನು. ಧನಂಜಯ ಧನಂಜಯ ವಾಸುದೇವ ಎಂತಹ ಕಾರ್ಯವನ್ನು ಮಾಡಿದೆ ಪಾರ್ಥ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವಿತ್ತೆಯಲ್ಲ. ಹರಿತವಾದ ಖಡ್ಗವನ್ನ ಬಿಸುಟ್ಟು ಓರೆಯನ್ನಾಶ್ರಯಿಸುವ ಮಂದಮತಿಗಳಂತೆ ಮುಂದೆ ರಣರಂಗದಲ್ಲಿ ರಣದುರಂಧರರಾಗಿ ಮೆರೆಯುವ ಅಣ್ಣ ಬಲರಾಮಾದಿ ಯಾದವ ಸೈನ್ಯವನ್ನೆಲ್ಲ ಬಿಟ್ಟು ನಿರಸ್ತ್ರನೂ ನಿರಾಯುಧನೂ ಆದ ನನ್ನನ್ನೇ ಕೈಯ ಕಟ್ಟಿಕೊಂಡೆ. ಇದಕ್ಕೆ ಏನು ಧರ್ಮರಾಯರು ನಿನ್ನನ್ನ ದ್ವಾರಕೆಗೆ ಕಳಿಸಿದ್ದು? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ಆಹಾ, ನನಗೆ ಬೇಕಾದದ್ದು ನೀನು, ನಿನ್ನನ್ನು ಹೊಂದಿದನು. ಕೃಷ್ಣ, ನೀನು ನನ್ನ ರಥದ ಮಾರ್ಗವನ್ನು ಸಾರಥಿಯಾಗು. ನಿನ್ನೀ ವರದ ಹಸ್ತವು ನನ್ನ ರಥದ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಅಷ್ಟೇ ಏಕೆ, ಈ ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡವನ್ನು ನಿಲಿಯುವುದು. ನಿಯತಿಯ ವಕ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯು, ಧರ್ಮದ ಚಿರಪುಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು ಮಾಧವ ನಿರ್ಣಯದಯದಿ ಮಾಧವ ನಿರ್ಣಯದಯದಿ ವಾಸುದೇವ ಮಾಧವ ನಿರ್ಣಯದಯದಿ ಮಾಧವ ನಿರ್ಣಯದಯದಿ ಉಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಉಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಮುರಹರಿ ನಿಲ್ಲಯ ಒಲುಮೆಯ ಬಲದಿ. ವಾಸುದೇವ ಪಾರ್ಥ, ಮುರಹರಿ ನಿಲ್ಲಯ ಒಲುಮೆಯ ಬಲದಿ ಮಾಧವ ನಿಲ್ಲಯ ದಯದಿ ಕಾತುರವೇತ ಕವಿಜಯ ಕಾತುರವೇತ ಕವಿಜಯ ಕರದೊಳು ಗಾಂಡೀವ ಹಿಡಿದಿಹೆಯೋ ದುಡದಿ. ಹೌದು ಪರಮಾತ್ಮ, ಕರದೊಳು ಗಾಂಡೀವ ಹಿಡಿದಿಹೆಯೋ ದುಡದಿ ಎದೆಗೆಡದಿರೋ ಜೋಕೆ ಕಡುದೀರ ನೀ ನೆನೆಸಿ. ಪಾರ್ಥ, ವಾಸುದೇವ ಎದೆಗೆಡದಿರೋ ಜೋಕೆ ಕಡುದೀರ ನೀ ನೆನೆಸಿ. ಕಾತುರವೇತ ಕವಿಜಯ ಕಾತುರವೇತ ಕವಿಜಯ ವಿಜಯಕ್ಕೆ ಕಾರಣ ಕೃಷ್ಣ. ಕೃಷ್ಣ ಕೃಷ್ಣ ವಿಜಯಕ್ಕೆ ಕಾರಣ ಕರ್ತನು ನೀನು. ವಾಸುದೇವ ವಿಜಯಕ್ಕೆ ಕಾರಣ ಕರ್ತನು ನೀನು. ವಿಜಯಕ್ಕೆ ಕಾರಣ ಕರ್ತನು ನೀನು. ಪರಮಾತ್ಮ, ವಿಜಯಕ್ಕೆ ಕಾರಣ ಕರ್ತನು ನೀನು. ವಿಜಯಕ್ಕೆ ಕಾರಣ ಕರ್ತನು ನೀನು. ನಿನ್ನದು ಸಾಧಿಸುವವ ನಾನು ಸಾಹಸ, ನಿನ್ನದು ಸಾಧಿಸುವವ ನಾನು ಸಾಹಸ, ನಿನ್ನದು ಸಾಧಿಸುವವ ನಾನು ಮಾಧವ ನಿಲ್ಲಯ ದಯದಿ ಮಾಧವ ನಿಲ್ಲಯ ದಯದಿ. ಪಾರ್ಥ ನಿಮ್ಮಯ ಹಿತವ ಸತತವು ನಾ ಬಯಸಿ. ಪಾರ್ಥ ನಿಮ್ಮಯ ಹಿತವ ಸತತವು ನಾ ಬಯಸಿ.
ಅನವರತವು ನಿಮ್ಮ ಬಿಡದಲೆ ಪೋರೆವೆ. ವಾಸುದೇವ ಅನವರತವು ನಿಮ್ಮ ಬಿಡದಲೆ ಪೋರೆವೆ. ಮನದನು ಮಾನವ ಪಾರ್ಥ 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 ವಾಸುದೇವ ಧನಂಜಯ, ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಧನಂಜಯ ಪರಮಾತ್ಮ ಮಾನವೇ, ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. 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 ಸಾಧಿಸು ಕಾರ್ಯ ಭಯವೇ ತಕೋ ಇನ್ನು. ಅರ್ಥ? ವಾಸುದೇವ ಸಾಧಿಸೋ ಕಾರ್ಯವ ಭಯವೇ ತಕೋ ಇನ್ನು. ಸಾಧಿಸು ಕಾರ್ಯ ಭಯವೇ ತಗೆ ಇನ್ನು. ಕಾತುರವೇ ತಗೋ ವಿಜಯ ವಿಜಯ. ಕೃಷ್ಣ ವಿಜಯ ಕೃಷ್ಣ ಪಾರ್ಥ ಕೃಷ್ಣ ಪಾರ್ಥ ದೇವರು ದೇವರು ಎಂದು ನನ್ನನ್ನೆಲ್ಲ ಏಕಯ್ಯ ನೀವೆಲ್ಲ ಪಾಂಡವರು ಇಷ್ಟೊಂದು ಹೊಗಳುತ್ತಿರುವಿರಿ. ಅಂತಹ ದೈವತ್ವದ ಗುಣಗಳನ್ನ ನನ್ನಲ್ಲಿ ಯಾವಿರೂ ಪಾರ್ಥ. ಅಂತೂ ನಿನ್ನ ಪ್ರೀತಿಯ ಮಾತುಗಳಿಂದಲೇ ನನ್ನನ್ನ ನಿನ್ನ ರಥದ ಸಾರಥಿಯನ್ನಾಗಿ ನೇಮಿಸಿಕೊಂಡಿರುವಿ. ವಾಸುದೇವ ನನ್ನ ನಿನ್ನಲ್ಲಿ ಈ ಇಂದ್ರಜಾಲವೇಕೆ? ಪಾರ್ಥ ಪಾರ್ಥ, ನೀನಿನ್ನು ಹೊರಡು. ಇಲ್ಲಿ ನಡೆದ ಸಮಾಚಾರವನ್ನು ಧರ್ಮ ಭೀಮಾದಿಗಳಿಗೆ ತಿಳಿಸು. ಆಗಬಹುದು ಪರಮಾತ್ಮ. ಧನಂಜಯ, ವಾಸುದೇವ ಏಕೆ ಏಕೆ ಇನ್ನೂ ಚಿಂತಿತನಾಗಿರುವೆಯಲ್ಲ? ಮಾಡು. ವಿಜಯ ನಾನರಿಯನೇ ನಿನ್ನೊಳಗಿನ ಶೌರ್ಯ. ಪರಮಾತ್ಮ ಪಾರ್ಥ, ವಿಜಯ ನಾನರಿಯನೇ ನಿನ್ನೊಳಗಿನ ಶೌರ್ಯ. ಅರಿಯನೇ ನಿನ್ನ ವೀರ ಪ್ರಭಾವವನ. ವಾಸುದೇವ ಅರಿಯನೇ ನಿನ್ನ ವೀರ ಪ್ರಭಾವವನ. ಸಾಧಿಸು ಸಾಹಸದಿನ್ ಸಮರವ. ಬಾವಾ ಬಾವಾ
ಕೃಪೆ ಇರಲು ಪರಮಾತ್ಮ ಕೇಶವನ ನಿನ್ನಯ ಕೃಪೆ ಇರಲು ಆಸೆಯು ಫಲಿಸುವುದೇ ಮಾಧವ. ಕೃಷ್ಣ ಕೃಷ್ಣ ಧನ್ಯನಾದೆನ ಹರಿಯೇ ಧನ್ಯನಾದೆನ ಧನ್ಯನಾದೆನ ಹರಿಯೇ ಧನ್ಯನಾದೆನ ಪ್ರನಾದೆ ನಿಲ್ದು ನಿಮ್ಮ ತವ ಕರುಣೆಯ ಬಲದಿ ಧನ್ಯನಾದೆ ನಿಲ್ದು ನಿಮ್ಮ ತವ ಕರುಣೆಯ ಬಲದಿ ಧನ್ಯನಾದೆನ ಹರಿಯೇ ಧನ್ಯನಾದೆನ ಪರಿಪರಿಯ ಪರಿಭವದಿಂದ ಅರೆಯೊಳು ನಂದೇವಯ್ಯ ನಾವು ನಾ ಬಲ್ಲೆ ಪಾರ್ಥ. ಪರಿಪರಿಯ ಪರಿಭವದಿಂದ ಕರೆಯೊಳು ನಂದೇವಯ್ಯ ನಾವು ಪರಿಹರಿಸಿ ಕಾಯುವ ಪ್ರಭುವೇ ಚರಣದಲ್ಲಿ ಶಿರವ ಇಡುವೆ. ವಾಗ್ದೇವ ಪರಿಹರಿಸಿ ಕಾಯುವ ಪ್ರಭುವೇ ಚರಣದಲ್ಲಿ ಶಿರವ ಇಡುವೆ. ಧನ್ಯನಾದೆನ ಹರಿಯೇ ಧನ್ಯನಾದೆನ ಕದನದಲ್ಲಿ ಕುರುಪತಿ ಜಯವ ಅದಗೆಡಿಸಿ ಗೆಲುವ ತರುವ ನಾವು. ಕದನದಲ್ಲಿ ಕುರುಪತಿ ಜಯವ ಅದಗೆಡಿಸಿ ಗೆಲುವ ತರುವ ನಾವು. ಮಾಧವನೇ ನೀನಗೊಲಿದು ಸಾರಥಿಯ ಭಾರವ ವಹಿಸಿದಯ. ಪರಮಾತ್ಮ ಪಾರ್ಥ, ಮಾಧವನೆ ನೀನಮಗೊಲಿದು ಸಾರಥಿಯ ಭಾರವ ವಹಿಸಿದಯ. ಧನ್ಯನಾದೆನ ಹರಿಯೇ ಧನ್ಯನಾದೆನ ಧನ್ಯನಾದೆನ ಧನ್ಯನಾದೆನ. ಶ್ರೇಣಿ ಸೈನ್ಯದಳ ನನ್ನ ಕೈವಶ. ಈ ಕೌರವೇಶ್ವರನ ವಿಜಯ ಧ್ವಜದ ಪತಾಕೆಯ ಹಾರಾಟ, ಪಾಂಡುನಂದನರ ಆಕ್ರಂದನದ ಚೀರಾಟ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಿಂದು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಿಂದು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ಆ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈಂಧವಾದಿ ಸಮರ ವೀರರು. ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈಂಧವಾದಿ ಸಮರ ವೀರರು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಆತನ ಶಿರ ಹಾರಿಸುವ ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಹಾರಿಸುವ ವೀರ ಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಕುರುಕ್ಷೇತ್ರ